ಫಸ್ಟ್ ಆಫ್ ಆಲ್ ಈ ಪ್ಲೇಸ್ ಬಗ್ಗೆ ತುಂಬಾ ಅಂದ್ರೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಅದು ಇದು ಬ್ಯಾಂಗ್ಳೂರ್ ನಿಯರ್ ಬೈ ಇದ್ದು ಇಂಥ ಲೊಕೇಶನ್ ಮತ್ತೆ ಅದರಲ್ಲೂ ಫ್ರೀ ಊಟ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು ಈ ಬ್ಯಾಂಗ್ಳೂರ್ ಸೈಡ್ ಅಲ್ಲಿ ಅಂದ್ರೆ ತುಂಬಾನೇ ರೇರ್. ಸೊ ಒಳ್ಳೆ ಫುಡ್ ಸಿಕ್ತು, ಒಳ್ಳೆ ವಿತ್ ನೇಚರ್, ಮತ್ತೆ ಫ್ಯಾಮಿಲಿ ಎಲ್ಲ ಬಂದ್ರೆ ಮಕ್ಳ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ತುಂಬಾ ಸ್ಪೆಷಲ್ ಆಗಿದೆ ಸರ್ ಮೂಮೆಂಟ್ಸ್. ಪೂರಿ ಇತ್ತು, ಪೂರಿ ಸಾಗು ಮತ್ತೆ ಉಪ್ಪಿಟ್ಟು, ಅನ್ನ ಸಾಂಬಾರು, ಮಜ್ಜಿಗೆ, ಪ್ರತಿಯೊಂದು ಒಳ್ಳೆ ಕ್ವಾಲಿಟಿ ಫುಡ್ ಅನ್ನೋ ತರ ಇತ್ತು. ಹೌದು ಹೌದು ಸರ್, ಎಕ್ಸಾಕ್ಟ್ಲಿ ತೃಪ್ತಿ ಆಗೋ ತರ ಕೊಟ್ರು. ಬೆಂಗಳೂರಲ್ಲಿ ಬೆಂಗಳೂರು ಬಂದ್ರೆ ದಿಕ್ಕುದೇ ಯಾರು ಮಾತಾಡ್ಸಲ್ಲ, ಇಂಥ ಜಾಗದಲ್ಲಿ ಫ್ರೀಯಾಗಿ ಊಟ ಕೊಡ್ತಾರೆ ಅಂದ್ರೆ ಮೈಸೂರಿಗೆ ಬಂದಿದ್ರೆ ಏನ್ ಅನಿಸ್ತಾ ಅದೇ ಎಕ್ಸೈಟ್ಮೆಂಟ್ ಇತ್ತು ನಮ್ಗೂ, ಈ ತರ ಎಲ್ಲ ಕೊಡ್ತಾರ ಅನ್ನೋ ತರ. ಏನೋ ಸುಮ್ನೆ ಎಲ್ಲೋ ವಿಡಿಯೋಸ್ಗೋಸ್ಕರ ಹಾಕಿರ್ಬೋದು ಅನ್ಕೊಂಡ್ವಿ, ಬಟ್ ಬಂದ್ಮೇಲೆ ಗೊತ್ತಾಯ್ತು ಇಲ್ಲಿ ಇದೆಲ್ಲ ನೋಡ್ಬಿಟ್ಟು ಹೌದು ಈ ತರ ನಡೀತಾ ಇದೆ. ಏನು ಇಲ್ಲ ಸರ್, ₹1 ಚಾರ್ಜ್ ಮಾಡಲ್ಲ. ಹೌದು. ಇಲ್ಲಿ ಪ್ರೇಕ್ಷಣೀಯ ಸ್ಥಳ ಅಂತ ಹೇಳ್ತಿರಲ್ಲ ಮೇಡಮ್, ಏನೇನಿದೆ ನಿಮ್ಗೆ ಇಷ್ಟ? ಪಿರಮಿಡ್ ಇದೆ ಸರ್, ಅಲ್ಲಿ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಮೆಡಿಟೇಷನ್ ಅಂತ ಕೂತ್ಕೊಂಡ್ರೆ ಏನೋ ಒಂಥರ ನಮ್ಗೆ ಎನರ್ಜಿ, ಪಾಸಿಟಿವ್ ಎನರ್ಜಿ ತರ ಬರುತ್ತೆ. ತುಂಬಾ ಒಂಥರ ತುಂಬಾ ಕೂಲ್ ಆಗಿದೆ ಪ್ಲೇಸು. ಅದ್ ಬಿಟ್ರೆ ಮಕ್ಳಿಗೆಲ್ಲ ಆಟ ಆಡೋದಕ್ಕೆ ಒಳ್ಳೆ ಸ್ಪೋರ್ಟ್ಸ್ ಇದ್ರದ್ದೆಲ್ಲ ಆಕ್ಟಿವಿಟೀಸ್ ಎಲ್ಲ ಇಟ್ಟಿದ್ದಾರೆ, ಮತ್ತೆ ಬೋಟಿಂಗ್ ಇತ್ತು. ಸೊ ಒಳ್ಳೆ ಪ್ಲೇಸ್ ಸರ್, ಎಲ್ಲರೂ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೇಕು. ತುಂಬಾನೇ ಬೆಸ್ಟ್, ಮತ್ತೆ ಸೇಫ್ಟಿ ಕೂಡ ಇದೆ, ಒಳ್ಳೆ ಎನ್ವೈರನ್ಮೆಂಟ್. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು. ಆ ಫ್ರೆಂಡ್ ಹಿಂಗೆ ಇದು ಮಾಡಿದ್ರು, ಸೊ ನಾವು ನಿಯರ್ ಬೈ ಹುಡುಕ್ತಾ ಇದ್ವಿ ಎಲ್ಲಿ ಹೋಗೋಣ, ಒಂದ್ ವೀಕೆಂಡ್ ಮಕ್ಳ ಜೊತೆ ಒಳ್ಳೆ ಟೈಮ್ ಬೇಕು, ಕೂಲ್ ಆಗಿರ್ಬೇಕು, ಈ ತರ ನೋಡ್ತಾ ಇದ್ವಿ. ಸೊ ಫ್ರೆಂಡ್ಸ್ ಶೇರ್ ಮಾಡಿದ್ರು. ಆರಾಮಾಗಿರ್ಬೋದು ಸರ್, ಆರಾಮ್ಸೆ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾವು ಏನಾದ್ರೂ ಒಂದು ಸ್ಪೆಷಲ್ ಇರ್ತಕ್ಕಂಥ ಒಂದು ಪ್ಲೇಸ್ಗೆ ಬರೋದು ನಿಮಗೆ ಗೊತ್ತಿದೆ, ವಾಡಿಕೆ ನಮ್ಗೆ. ಇವತ್ತು ನಾವು ಬಂದಿರತಕ್ಕಂತ ಪ್ಲೇಸ್ ಬಂದ್ಬಿಟ್ಟು ನಿಜವಾಗ್ಲೂ ಅದ್ಭುತ ಅಂದ್ರೆ ಅದ್ಭುತ. ಇದು ಪಿರಮಿಡ್ ವ್ಯಾಲಿ ಅಂದ್ಬಿಟ್ಟು. ಇದೆಲ್ಲಿ ಬರುತ್ತೆ ಎಲ್ಲವನ್ನು ತಿಳಿಸ್ತೀನಿ. ಸದ್ಯಕ್ಕೆ ಇಲ್ಲಿ ಭೋಜನ ಶಾಲೆಗೆ ಬಂದಿದ್ದೀವಿ. ಇಲ್ಲಿ ಒಂದೇ ₹1 ಕೂಡ ತೆಗೆದುಕೊಳ್ಳಲ್ಲ. ನಿಮ್ಗೆ ಇಷ್ಟ ಆದ್ರೆ ನೀವು ಅವರಿಗೆ ದಾನದ ಮುಖಾಂತರ ಕೊಡಬಹುದು, ಇಲ್ಲ ಅಂತಂದ್ರೆ ಉಚಿತವಾಗಿ ಊಟವನ್ನ ಮಾಡ್ಕೊಂಡು ಹೋಗ್ಬಹುದು. ನಿಜವಾಗ್ಲೂ ಅದ್ಭುತ ಅಂದ್ರೆ ಅದ್ಭುತ. ಇಲ್ಲಿ ಬಂದಂತ ಎಲ್ಲಾ ಜನಗಳಿಗೂ ನೋಡಿ ಎಷ್ಟು ಜನ ಇದೆ ಹಿಂದೆ ಕ್ರೌಡ್. ನಿಜವಾಗ್ಲೂ ಅದನ್ನ ನೋಡ್ತಾ ಇದ್ರೆ ಅಬಾಬಾಬಾ ಏನ್ ಜನ ಅಂತ. ನಿಜವಾಗ್ಲೂ ಊಟನೂ ಅಷ್ಟೇ, ಎಲ್ಲ ಬಿಸಿ 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 ಐಟಮ್ಸ್. ಪೂರಿ ಇದೆ, ಪಲ್ಯ ಇದೆ, ಅನ್ನ ಸಾಂಬಾರ್ ಇದೆ, ಮಜ್ಜಿಗೆ ಇದೆ, ಚಪಾತಿ ಇದೆ, ಹೀಗೆ ಹಲವಾರು ಐಟಮ್ಸ್ ಗಳು ಬಿಸಿ ಬಿಸಿಯಾಗಿ ಕೊಡ್ತಾರೆ. ಆಕ್ಚುಲಿ ಇದು ಒಂದು ಪ್ರೇಕ್ಷಣೀಯ ಸ್ಥಳ, ನೋಡುವಂತ ಒಂದು ಅದ್ಭುತವಾದ ಸ್ಥಳ. ಇಲ್ಲಿ ಪಿರಮಿಡ್ ವ್ಯಾಲಿ ಇದೆ. ಪಿರಮಿಡ್ ವ್ಯಾಲಿಗೆ ಬಂದ್ಬಿಟ್ಟು ಧ್ಯಾನವನ್ನ ಮಾಡ್ತಾರೆ. ಧ್ಯಾನವನ್ನ ಮಾಡಿ ಆನಂತರ ಗೋಶಾಲೆ ಇದೆ, ಗೋಶಾಲೆಗೆ ಹೋಗ್ತಾರೆ. ಇದೆಲ್ಲ ಸುತ್ತಮುತ್ತ ಆಟ ಗೀಟ ಎಲ್ಲ ಆಡ್ಕೊಂಡು ಇಲ್ಲಿಗೆ ಕರೆಕ್ಟ್ ಆಗಿ 12:30 ಬಂದ್ರೆ ನಿಜವಾಗ್ಲೂ ಬಿಸಿ ಬಿಸಿಯಾದ ಊಟ ಉಚಿತವಾಗಿ ಊಟ ಮಾಡಿ ನೆಮ್ಮದಿಯಿಂದ ಧ್ಯಾನವನ್ನ ಮಾಡಿ ಮನೆಗೆ ಹೋಗ್ಬಹುದು. ಆಕ್ಚುಲಿ ಇದು ಎಲ್ಲಿ ಬರುತ್ತೆ ಅಂತಕ್ಕಂಥದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಹಾಕಿರ್ತೀನಿ. ನೀವು ಕೂಡ ಬನ್ನಿ, ಈ ಒಂದು ಪ್ಲೇಸ್ಗೆ ಬಂದು ನಿಮ್ಮ ಒಂದು ಅಂದ್ರೆ ಇಲ್ಲಿ ನೀವು ಯಾವ್ದಾದ್ರು ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಾ, ಒಳ್ಳೆ ಪ್ಲೇಸ್ಗೆ ಹೋಗಿ ಅದು ವೀಕೆಂಡ್ ಅಲ್ಲಿ ಹೋಗ್ಬೇಕು ಅನ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಬೇರೆ ದಿನಗಳು ಕೂಡ ಇರುತ್ತೆ, ಬರೀ ವೀಕೆಂಡ್ ಅಲ್ಲ ಬೇರೆ ದಿನಗಳು ಕೂಡ ಇರುತ್ತೆ. ವೀಕೆಂಡ್ ಅಲ್ಲಿ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ನೀವು ಯಾವತ್ತಾದ್ರೂ ಕೂಡ ಇಲ್ಲಿಗೆ ಬರ್ಬೋದು ಈ ಒಂದು ಸ್ಥಳಕ್ಕೆ. ಇದರ ಡೀಟೇಲ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಮಸ್ತೆ ಸರ್. ಸರ್ ನಾನು ಮಂಜುಳಾ ಅಂತ, ರಾಮನಗರದಿಂದ. ಸರ್ ತುಂಬಾ ಹೊಟ್ಟೆ ಹಸಿವಾಗ್ತಾ ಇತ್ತು. ನಮ್ಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ ಇದು ಪ್ಲೇಸ್ ಇಲ್ಲಿ ಇದೆ ಅಂತ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ವಿ, ಹಂಗೆ ಸರ್ಚ್ ಮಾಡ್ಕೊಂಡು ಮ್ಯಾಪ್ ಹಾಕೊಂಡ್ ಬಂದ್ವಿ. ಬಟ್ ಇಲ್ಲಿ ಇಷ್ಟು ಚೆನ್ನಾಗಿದೆ ಅಂತ ಗೊತ್ತಿರ್ಲಿಲ್ಲ. ತುಂಬಾ ಹಸಿವಾಗ್ತಿತ್ತು, ಅದು ಇಷ್ಟು ಟೈಮ್ ಕೊಡ್ತಾರೆ ಅಂತಾನು ಗೊತ್ತಿರ್ಲಿಲ್ಲ. ಎಲ್ಲ ಬರ್ತಾ ಇದ್ರು ಇಲ್ಲಿ. ಬಂದ್ವಿ, ನಮ್ಮ ಮಗುನು ಕೇಳ್ತಿದ್ದ ಹೊಟ್ಟೆ ಹಸಿತಾ ಇದೆ ಅಂತ. ಚೆನ್ನಾಗಿದೆ, ಫುಲ್ಲು ಸಾತ್ವಿಕ ಆಹಾರ ಏನಂತಾರೆ, ತರಕಾರಿ. ಹೌದು, ಫುಲ್ ವೆಜಿಟೇರಿಯನ್ಸ್ಗೆ ಫುಲ್ ಚೆನ್ನಾಗಿದೆ. ಹೊಟ್ಟೆ ಹಸಿತಾ ಇತ್ತು ತುಂಬಾ, ಹೊಟ್ಟೆ ತುಂಬಾ ತಿಂತಾ ಇದೀವಿ. ಇನ್ನ ಮಜ್ಜಿಗೆಯನ್ನು ಕೊಡ್ತಾರಂತೆ, ಹಾಕಿಸ್ಕೊಬೇಕು. ಖುಷಿ ಆಯ್ತು ಸರ್. ಇವತ್ತು ಅನ್ನ ಸಾರು, ಉಪ್ಪಿಟ್ಟು, ಪಲ್ಯ, ಪೂರಿ ಕೊಟ್ಟಿದ್ರು. ಚೆನ್ನಾಗಿದೆ, ಹೊಟ್ಟೆ ತುಂಬಾ ತಿಂದ್ವಿ. ಇನ್ನ ಮಜ್ಜಿಗೆಯನ್ನ ತಿನ್ನೋದ್ ಬ್ಯಾಲೆನ್ಸ್ ಇದೆ. ಹೌದು. ಸಂಜೆ ತನಕ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಹೋಗ್ಬೇಕು ಅಂತಿದೀವಿ. ಹಾ ಸರ್, ಇನ್ನ ಒಳಗೆಲ್ಲ ಹೋಗಿಲ್ಲ, ನೋಡ್ಬೇಕು. ಎಲ್ಲ ಫುಲ್ ಸಂಜೆ ತನಕ ಇದ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಹೋಗ್ಬೇಕು ಅನ್ಕೊಂಡಿದ್ವಿ. ಹೌದು ಸರ್.
ನಾವು ಇದಕ್ ಮುಂಚೆ ಒಂದ್ಸರಿ ಬಂದಿದ್ವಿ. ಇವಾಗ 2ನೇ ಸರಿ ಬರ್ತಾ ಇರೋದು. ಆಕ್ಚುಲಿ ಇಲ್ಲಿ ಏನಂದ್ರೆ ಈ ವಾತಾವರಣ ತುಂಬಾ ಚೆನ್ನಾಗಿದೆ. ಬೆಂಗಳೂರಲ್ಲಿ ನಾವು ಈ ತರ ವಾತಾವರಣ ನೋಡ್ಬೇಕಂದ್ರೆ ಸ್ವಲ್ಪ ಬೆಂಗಳೂರಿಂದ ದೂರನೇ ಬರ್ಬೇಕು. ಇಲ್ಲಿ ಮೇನ್ ಅಟ್ರಾಕ್ಷನ್ ಅಂದ್ರೆ ಈ ಪಿರಮಿಡ್, ಧ್ಯಾನ ಮಾಡೋದು ಪಿರಮಿಡ್ ಇದೆಯಲ್ಲ ಅದು. ಆಕ್ಚುಲಿ ವಾಸ್ತು ಪ್ರಕಾರನು ಪಿರಮಿಡ್ ಕೆಳಗಡೆ ಇವಾಗ ದೇವಸ್ಥಾನಗಳೆಲ್ಲ ಗೋಪುರ ಶೇಪ್ ಅಲ್ಲಿ ಇರುತ್ತೆ ನೋಡಿ. ಅದು ಏನಕ್ಕೆ ಗರ್ಭಗುಡಿಗಳೆಲ್ಲ ಆ ಶೇಪ್ ಅಲ್ಲಿ ಇರುತ್ತೆ ಅಂದ್ರೆ ಅದ್ರಲ್ಲೊಂದು ಎನರ್ಜಿ ಫ್ಲೋ ಆಗುತ್ತೆ, ಕಾಸ್ಮಿಕ್ ಎನರ್ಜಿ ಫ್ಲೋ ಆಗುತ್ತೆ. ಸೊ ಅದ್ರೊಳಗೆ ಕೂತ್ಕೊಂಡೋಗ್ಲೂ ಸೇಮ್ ಎನರ್ಜಿ ಫ್ಲೋ ಆಗುತ್ತೆ ನಮಗೆ. ಪ್ಲಸ್ ಮೆಡಿಟೇಷನ್ ಅಂದ್ರೆ ಇವಾಗ ಯೋಗ ಮೆಡಿಟೇಷನ್ ಇವಾಗಿನ ಲೈಫ್ ಸ್ಟೈಲ್ ತುಂಬಾ ಅವಶ್ಯಕತೆ ಇದೆ. ಅದು ಒಂದು ಚೇಂಜ್ ಇರುತ್ತೆ ಜನಗಳಿಗೆ. ಸಪೋಸ್ ಇವಾಗ ಆತರ ಅವಾಗ ಇವಾಗ ಈ ತರ ವಿಸಿಟ್ ಮಾಡಿದ್ರೆ ಅವ್ರಿಗೆ ಮೆಂಟಲಿ ಪೀಸ್ ಸಿಗುತ್ತೆ. ಅದು ಒಂದು ಮೇನ್ ಉದ್ದೇಶ ಇಲ್ಲಿ. ಅದಾದ್ಮೇಲೆ ಸುತ್ತಮುತ್ತ ವಾತಾವರಣ ಇಷ್ಟು ದೊಡ್ಡ ಜಾಗ, ಈ ತರ ಒಂದು ವಾತಾವರಣ, ಬೋಟಿಂಗು, ಮಕ್ಳಿಗೆ ಬೇಕಾಗಿರೋ ತರ ಫೆಸಿಲಿಟಿನೂ ಇದೆ. ಮೇನ್ ಆಗಿ ಮೆಂಟಲ್ ಪೀಸ್ ಸಿಗುತ್ತೆ ಇಲ್ಲಿ ಬರೋದು. ಈಗ ಧ್ಯಾನ ಮಾಡಿದ್ರೆ ಅದು ಒಂದು ಪೀಸ್ಫುಲ್ ಜಾಗ ಅಂತ ಹೇಳಿ ಅಲ್ಲೇ ಫೀಸ್ ಇದೆ, ದುಡ್ಡೇನು ತಗೋತಾರೆ? ಇಲ್ಲ ಇಲ್ಲಿ ಎಲ್ಲ ಫ್ರೀನೇ ಅನ್ಸುತ್ತೆ. ನಾವು ಮುಂಚೆ ಬಂದಾಗ ಏನು ಇರ್ಲಿಲ್ಲ, ಎಲ್ಲ ಫ್ರೀನೇ. ಹಾ ಊಟನು ಫ್ರೀ, ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡೋದು ಫ್ರೀ. ಈಗ ಇಂಥ ಧ್ಯಾನ ಮಾಡೋದಕ್ಕೆ ಎಷ್ಟೋ ಕ್ಲಾಸ್ಗಳಿಗೆ ದುಡ್ಡು ಕೊಟ್ಟು ಸೇರ್ತಾರೆ. ಆದ್ರೆ ವೀಕೆಂಡ್ ಇಲ್ಲಿ ಬಂದು ಹೋಗೋದ್ರಿಂದ ಏನೋ ಯೂಸ್ ಇದೆ ಅನ್ಸುತ್ತಾ? ಹೌದು, ಯಾಕಂದ್ರೆ ನಾವು ಧ್ಯಾನ ಮಾಡಿ ಯಾವುದೇ ಕ್ಲಾಸ್ಗೆ ಹೋದ್ರೂ ಅದು 4 ಗೋಡೆ ಮಧ್ಯೆ ಇರುತ್ತೆ. ಬಟ್ ಇದು ಹಂಗಾಗಲ್ಲ, ಸ್ವಲ್ಪ ಟ್ರಾವೆಲ್ ಮಾಡ್ಕೊಂಡ್ ಬರ್ತೀವಿ. ಪ್ರಕೃತಿ ಮಧ್ಯದಲ್ಲಿದೆ. ಮತ್ತೆ ನಾವು ಒಬ್ಬೊಬ್ರೆ ಬರಕ್ ಹೋಗಲ್ಲ, ದೂರ ಇದ್ದಾಗ ಫ್ಯಾಮಿಲಿನೋ ಫ್ರೆಂಡ್ಸೋ. ಇವಾಗ ನಾವು ಒಂದು 10 ಜನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಬಂದಿದೀವಿ. ಸೊ ಆ ಒಂದು ಬಾಂಧವ್ಯನೂ ಬೆಳೆಯುತ್ತೆ. ಆಮೇಲೆ ಈ ತರ ನೇಚರ್ ಜೊತೆ ನಾವು ಅವಾಗ ಕನೆಕ್ಟ್ ಆಗ್ಬೇಕು. ಯಾಕಂದ್ರೆ ಮನುಷ್ಯ ಬಂದಿರೋದೇ ಪಂಚಭೂತಗಳಿಂದ. ಅವಾಗ ಏನಾಗುತ್ತೆ, ಈ ತರ ಕನೆಕ್ಟ್ ಆಗೋದಾಗ ಏನಾಗುತ್ತೆ, ಅವನಿಗೆ ಓವರ್ ಆಲ್ ಫ್ರಮ್ ಟಾಪ್ ಟು ಬಾಟಮ್ ಮೆಂಟಲಿ ಫಿಸಿಕಲಿ ಎಲ್ಲ ತರನು ಹೆಲ್ದಿ ಆಗ್ತಾರೆ ಅವರು. ಆಮೇಲೆ ಮೆಡಿಟೇಷನ್ ಈಸ್ ಯೋಗ, ಮೆಡಿಟೇಷನ್ ಮತ್ತೆ ಪ್ರಾಣಾಯಾಮ ಇವೆಲ್ಲ ಮನುಷ್ಯನ್ಗೆ ಬೇಕಾಗಿರೋಂಥದ್ದು ಇವತ್ತಿನ ಸ್ಟ್ರೆಸ್ಫುಲ್ ಲೈಫಲ್ಲಿ. ಅದೇನಾಗುತ್ತೆ, ಅವ್ನು ಓವರ್ ಆಲ್ ವೆಲ್ ಬೀಯಿಂಗ್ಗೆ ಹೆಲ್ಪ್ ಆಗುತ್ತೆ. ಅಂದ್ರೆ ಹಿಂದೆ ಒಂದು ಸಂಸ್ಕೃತಿ ಇತ್ತು, ಎಲ್ಲ ಒಟ್ಟಿಗೆ ಸೇರಿ ಏನಾದ್ರು ಒಂದು ಮಾಡೋದಿರ್ತಿತ್ತು. ಆದ್ರೆ ಆ ತರದ್ದು ಈ ತರದ ಮುಖಾಂತರ ಏನಾದ್ರು ಒಂದು ವಿನಿಯೋಗ ಆಗ್ತಾ ಇದೆ. ಹೌದು, ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ಇವಾಗ ಎಕ್ಸಾಂಪಲ್ ನಾವೊಂದು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೂ ಒಂದು 4 ಗೋಡೆ ಮಧ್ಯ ಲಿಮಿಟೆಡ್ ಪ್ಲೇಸ್ ಇರುತ್ತೆ. ಆದ್ರೆ ಇದು ಹಂಗಾಗಲ್ಲ, ಪ್ರಕೃತಿ ಸಿಗುತ್ತೆ ನಿಮ್ಗೆ, ಮೆಡಿಟೇಷನ್ ಸಿಗುತ್ತೆ, ಫ್ರೀಯಾಗಿ ಊಟನೂ ಸಿಗುತ್ತೆ, ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬರ್ತೀವಿ, ಅದೊಂದು ಬಾಂಡಿಂಗು ಬರುತ್ತೆ, ಸ್ವಲ್ಪ ಟ್ರಾವೆಲ್ ಮಾಡ್ತೀವಿ, ಎಲ್ಲ ತರ ಎಕ್ಸ್ಪೀರಿಯನ್ಸು ಇಲ್ಲ ಆಗುತ್ತೆ. ಸೊ ಹಂಗಾಗಿ ಒಂದು ವಂಡರ್ಫುಲ್, ಒಂದು ಅದ್ಭುತವಾದ ಜಾಗ ಅಂತಾನೆ ಹೇಳ್ಬೋದು. ಇದು ಬರೀ ಏನಾದ್ರೂ ಅನುಕೂಲವಾಗಿರೋ ಅಥವಾ ಸಾಮಾನ್ಯ ಜನಗಳು ಬರ್ಬೋದು? ಇಲ್ಲ, ಇಲ್ಲಿ ಎಲ್ಲಾ ತರದವರು ಬರ್ಬೋದು. ಇದಕ್ಕೆ ಯಾವ ಕಮ್ಯುನಿಟಿ ಅಂತಾಗ್ಲಿ, ಕ್ಯಾಸ್ಟ್ ವೈಸ್ ಅಂತಾಗ್ಲಿ, ಅವರು ಇವರು ಅಂತಾಗ್ಲಿ ಆತರ ಏನು ಇಲ್ಲ. ಇದು ಟೋಟಲಿ ಒಂದು ಜನಗಳ ಉಪಯೋಗಕ್ಕೆ, ಒಂದು ಸಾಮಾಜಿಕ ಕಳಕಳಿಯಿಂದ ಮಾಡಿರುವಂತಹ ಉದ್ದೇಶದಿಂದ ಮಾಡಿರುವಂತಹ ಒಂದು ಜಾಗ ಅಂತ ಅನ್ಸುತ್ತೆ. ಕರ್ನಾಟಕದ ಬೆಂಗಳೂರಿರೋ ಒಂದು ಬುದ್ಧನ ಕೇಂದ್ರ ಇದು. ಒಂದು ಪೀಸ್ಫುಲ್ ಅನಿಸ್ತಾ ಮೇಡಮ್ ನೀವು ಬೆಳಗ್ಗೆ ಬಂದಾಗಿಲ್ಲ? ನಾವಿನ್ನ ಇವಾಗಿನ್ನ ಅಂದ್ರೆ ಇನ್ನ ಬಂದು ತುಂಬಾ ಹೊತ್ತು ಸ್ಪೆಂಡ್ ಮಾಡಿಲ್ಲ. ಇವಾಗ ಬಂದ್ ಆ ಎಂಟ್ರಿಯಿಂದಾನೆ, ಆ ಎಂಟ್ರೆನ್ಸ್ ಪ್ಲೇಸ್ ಇಂದಾನೆ ನಿಮ್ಗೆ ಆ ಪೀಸ್ ಆಫ್ ಮೈಂಡ್ ಆಗ್ಲಿ ಅಥವಾ ಆ ಪಾಸಿಟಿವ್ ವೈಬ್ಸ್ ಆಗ್ಲಿ ನಿಮ್ಗೆ ಫೀಲ್ ಆಗುತ್ತೆ. ಅಂದ್ರೆ ನೀವು ಒಳಗಡೆ ಎಂಟ್ರಿ ಆಗ್ತದೆ ಬೆಂಗಳೂರು ಮರ್ತೇ ಬಿಟ್ಟಿದ್ದೀರಾ? ಹಂಗೆ ಹೇಳ್ಬೋದು. ಯಾಕಂದ್ರೆ ಟ್ರಾವೆಲ್ ಮಾಡ್ಕೊಂಡು ಬರ್ತಿದ್ವಲ್ಲ, ಆ ಟ್ರಾಫಿಕ್ ಇಂದ, ಮತ್ತೆ ಇದು ಒಳಗಡೆ ಬರುವಾಗಲೂ ಒಂದು ನಿಯರ್ಲಿ 1 to 1.5 ಕಿಲೋಮೀಟರ್ ಹಳ್ಳಿ ಸ್ಪರ್ಶನೇ ಆಗುತ್ತೆ. ನಡ್ಕೊಂಡೇ ತಿರ್ಗಾಡಬೇಕು? ನಡ್ಕೊಂಡಂತಲ್ಲ, ಆ ಕನೆಕ್ಟಿವಿಟಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹಳ್ಳಿ ರೋಡ್ಗಳಿಂದ. ಸೊ ಅವಾಗಿಂದಾನೇ ವೈಬ್ಸ್ ಚೇಂಜ್ ಆಗುತ್ತೆ. ಅಂದ್ರೆ ಬೆಂಗಳೂರಿಂದ ಇಂಥ ಜಾಗದಲ್ಲಿ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಅಂತ. ಹೌದು, ಯಾಕಂದ್ರೆ ನೀವು ಬೆಂಗಳೂರಲ್ಲಿ ಎಲ್ಲೋದ್ರೂ ನಿಮ್ಗೆ ಈ ತರ ಸಿಮೆಂಟ್ ಕಾಂಕ್ರೀಟ್ ಕಾರ್ಡ್ ನೋಡಿ ಈ ತರ ಒಂದು ನೇಚರ್ ಮಧ್ಯದಲ್ಲಿ ಬಂದಾಗ ಆ ವೈಬ್ಸೇ ಬೇರೆ. ಯಾವ್ದೋ ದೂರಿಗೆ ಸಪರೇಟ್ ಆಗಿ ಹೋಗ್ಬಿಟ್ಟಿದೀವಿ ಅನ್ಸುತ್ತೆ. ಆಕ್ಚುಲಿ ಬೆಂಗಳೂರಿಯನ್ಸ್ಗೆ ಇದೊಂದು ಪುಣ್ಯ. ಅವ್ರಿಗೆ ಹತ್ರದಲ್ಲಿ ಏನ್ ಹೇಳ್ಬೋದು, ವಿತಿನ್ 1.5 to 2 hours ಜರ್ನಿ ಒಳಗಡೆ ಮೆಜೆಸ್ಟಿಕ್ ಇಂದಾನೆ ನಾರ್ಮಲಿ ಸಿಗುವಂತ ಒಂದು ಅದ್ಭುತವಾದ ತಾಣ ಅಂತಾನೆ ಹೇಳ್ಬೋದು. ಬಸ್ಸು, ಕಾರು, ಸ್ಕೂಟರ್ ಎಲ್ಲ ವ್ಯವಸ್ಥೆ ಇದೆ. ಕಾಮನ್ ಮ್ಯಾನ್ಗೆ ಅನುಕೂಲ ಆಗೋ ತರ ಬಸ್ಸು, ಈವನ್ ಮೆಟ್ರೋ ಕೂಡ, ಮೆಟ್ರೋ ಅಥವಾ ಆಟೋ, ಇವಾಗೇನ್ ರ್ಯಾಪಿಡ್ ಅದು ಇದು ಅಂತ ಆಗಿದೆ, ಹಂಗೂ ಬರ್ಬೋದು. ಎಲ್ಲಾ ತರ ಕಮ್ಯುನಿಕೇಶನ್ ಇಂದನೂ ಕಮ್ಯೂಟಿಂಗ್ ಫೆಸಿಲಿಟೀಸ್ ಇದೆ. ಬೆಳಿಗ್ಗೆ ಬಂದ್ರೆ ಸಂಜೆವರೆಗೂ ಒಂದು ಪೀಸ್ಫುಲ್ ಆಗಿ ಹೋಗ್ಬೋದು. ಹೌದು, ಇರ್ಬೋದು. ಆಮೇಲೆ ಅದೇ ಅಂತಲ್ಲ, ಇನ್ನು ವಾಪಸ್ ಹೋಗುವಾಗ ನಿಮ್ಗೆ ಬೇರೆ ಬೇರೆ ಪ್ಲೇಸ್ಗಳು ಸಿಗುತ್ತೆ ನಿಯರ್ ಬೈ. ಎಕ್ಸಾಂಪಲ್ ಒನ್ ಆಫ್ ದ ಪ್ಲೇಸ್ ಅಂದ್ರೆ ಆರ್ಟ್ ಆಫ್ ಲಿವಿಂಗ್. ನಮಸ್ತೆ ಸರ್, ನನ್ನ ಹೆಸರು ಶ್ವೇತಾ ಅಂತ. ನಾವು ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ವಾತಾವರಣ ತುಂಬಾ ಚೆನ್ನಾಗಿದೆ. ನಾವು ಎಲ್ಲ ರಿವ್ಯೂಸ್ ಎಲ್ಲ ನೋಡ್ಕೊಂಡೇ ಬಂದ್ವಿ. ಒನ್ ಡೇ ಬ್ಯಾಂಗ್ಳೂರಲ್ಲಿ ನೀವು ಔಟಿಂಗ್ ಹೋಗ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ ಪ್ಲೇಸು. ಅದಲ್ಲದೆ ಅವರು ಫ್ರೀಯಾಗಿ ಫುಡ್ ಫೆಸಿಲಿಟಿ ಇದೆ. ಆಮೇಲೆ ಊಟ ಫ್ರೀ ಆಗಿದೆ, ಸಾತ್ವಿಕ್ ಫುಡ್ ಇದೆ. ಸೊ ಇವತ್ತಿಂದ ನಮ್ಗೆ ಸಿಕ್ಕಿರೋ ಐಟಮ್ಸ್ ಅಂದ್ರೆ ಪೂರಿ, ಉಪ್ಪಿಟ್ಟು ಕೊಟ್ಟಿದ್ದಾರೆ, ಬಾಜಿ, ರಸಮ್ಮು, ಮಜ್ಜಿಗೆ, ಅನ್ನ, ಸಾಂಬಾರು ಎಲ್ಲ ಫುಲ್ ಮದ್ವೆ ಊಟನೇ ಇದೆ. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಫ್ರೀಯಾಗಿ ಕೊಟ್ಟಿದ್ದಾರೆ. ಅದು ಬ್ಯಾಂಗ್ಳೂರ್ ಅಂತ ಊರಲ್ಲಿ ಇಷ್ಟು ಚೆನ್ನಾಗಿ ಫ್ರೀಯಾಗಿ ಊಟ ಕೊಡ್ತಿರೋದು ಒಂದು ಒಳ್ಳೆ
ಕಾನ್ಸೆಪ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಬೆಂಗಳೂರು ಅಂತ ಒಂದು ಕಮರ್ಷಿಯಲ್ ಆಗಿರುವಂತ ಏರಿಯಾದಲ್ಲಿ ಇಂಥ ಬೆಂಗಳೂರಲ್ಲಿ ಇಷ್ಟೊಂದು ಫ್ರೀಯಾಗಿ ಇವನ್ನೆಲ್ಲ ಕೊಡ್ತಾರೆ. ನಿಮಗೆ ವೈಯಕ್ತಿಕವಾಗಿ ನಿಮ್ಮ ಫ್ಯಾಮಿಲಿಯವರಾಗಿದ್ರು ನಿಮ್ಗೆ ಏನ್ ಅನ್ಸುತ್ತೆ? ಅದು ತುಂಬಾನೇ ಕಷ್ಟ ಆಗುತ್ತೆ ಫ್ರೀಯಾಗಿ ಕೊಡೋದು ಅಂದ್ರೆ. ಡೋನರ್ಸ್ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅಂದ್ರೆ ಮನಸ್ಸು ಮಾನವೀಯತೆ ಇಲ್ಲಿದೆ ಅಂತ. ಹಾ ಇದೆ, ಮಾನವೀಯತೆ ಇರೋದಕ್ಕೋಸ್ಕರನೇ ಅವರು ಫ್ರೀಯಾಗಿ ಕೊಡ್ತಾ ಇರೋದು. ಬಟ್ ಅದೇ ರೀತಿ ಬಂದವರು ಸ್ವಲ್ಪ ಡೊನೇಷನ್ ಆ ತರ ಏನಾರ ಕೊಟ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಬುದ್ಧನ ಒಂದು ತತ್ವಗಳನ್ನ ಆಧಾರದಲ್ಲಿ ನಡೆಯುವಂಥದ್ದು. ನಿಮ್ಗೆ ಏನ್ ಅನಿಸ್ತು ವಾತಾವರಣ ಎಲ್ಲ ನೋಡಿದ್ರೆ? ನಮ್ಗೆ ತುಂಬಾ ಇಷ್ಟ ಆಯ್ತು ಸರ್. ನಾವು ಬೆಳಿಗ್ಗೆನೆ ಬಂದ್ವಿ, 11 o'clock ಹಂಗ್ ಬಂದು ಇಲ್ಲಿ ಚೆಕ್ ಇನ್ ಆಗಿದ್ವಿ. ಅವಾಗ ಫುಲ್ ಎಲ್ಲ ರೌಂಡ್ ಹಾಕೊಂಡ್ ಬಂದ್ವಿ, ಮೆಡಿಟೇಷನ್ ಏರಿಯಾ ಎಲ್ಲ ಸುತ್ತಾಡ್ಕೊಂಡ್ ಬಂದ್ವಿ. ಇವಾಗ ಊಟ ಆದ್ಮೇಲೆ ಅಡ್ವೆಂಚರ್ ಏರಿಯಾಗೆ ಹೋಗ್ಬೇಕು. ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಆಗಿ 1 day ಸ್ಪೆಂಡ್ ಮಾಡ್ಬೋದು. ಯಾವ್ದಕ್ಕೂ ದುಡ್ಡಿಲ್ಲ, ಎಲ್ಲ ಫ್ರೀ ಆಫ್ ಕಾಸ್ಟ್. ಆರಾಮಾಗಿ ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಬೋಟಿಂಗು ಎಲ್ಲ ತರ ಇದೆ ಇಲ್ಲಿ. ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತ. ನಾವಿಲ್ಲಿ ಫಸ್ಟ್ ಟೈಮ್ ಬಂದಿರೋದು. ವಾತಾವರಣ ಚೆನ್ನಾಗಿದೆ, ಚಿಕ್ಕ ಮಕ್ಳಿಗೆಲ್ಲ ಚೆನ್ನಾಗಿದೆ, ಫ್ಯಾಮಿಲಿಗೆಲ್ಲ ಬೆಸ್ಟ್ ಇದೆ. ಊಟ ಮಾಡಿದ್ವಿ, ಊಟ ತುಂಬಾ ಚೆನ್ನಾಗಿತ್ತು. ಇಲ್ಲ ಯಾವುದೇ ತರ ದುಡ್ಡು ಕಾಸು ತಗೊಂಡಿಲ್ಲ. ತುಂಬಾ ಒಳ್ಳೇದಾಯ್ತು, ಯಾಕಂದ್ರೆ ಬೆಳಗ್ಗೆಯಿಂದ ಅಡ್ವೆಂಚರ್ ಎಲ್ಲ ಮಾಡಿ ಮಧ್ಯಾಹ್ನ ಹೊತ್ತು ಊಟಕ್ಕೆ ಎಲ್ಲರಿಗೂ ವ್ಯವಸ್ಥೆ ಮಾಡ್ತಾ ಇದಾರೆ. ಬರೋರ್ಗೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದು ತುಂಬಾ ಮ್ಯಾನೇಜ್ಮೆಂಟ್ ಇದೆ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಒಂದು 5-6 ತರಹದ ಐಟಮ್ಸ್ ಕೊಡ್ತಾ ಇದಾರೆ. ಅನ್ನ, ಸಾಂಬಾರು, ರಸಮ್ಮು, ಮಜ್ಜಿಗೆ, ಪೂರಿ, ಬಾಜಿ ಎಲ್ಲ ತರ ಕೊಡ್ತಾ ಇದಾರೆ. ಒಳ್ಳೆ ವಾತಾವರಣ ಇದೆ, ಎನ್ವೈರನ್ಮೆಂಟ್. 1 day ಬೆಂಗಳೂರಿಂದ ಇಲ್ಲಿ ಬರ್ಬೋದು. ಮಕ್ಳು ಕರ್ಕೊಂಡ್ ಬಂದ್ರೆ ತುಂಬಾ ಒಳ್ಳೇದು. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಮೇಡಮ್? ಸರ್, ನನ್ನ ಹೆಸರು ಸುಮಿತ್ರಾ ಗುರುಪ್ರಸಾದ್ ಅಂತ. ಮೇಡಮ್, ಈಗ ಪಿರಮಿಡ್ ವ್ಯಾಲಿ ಅಂತ ಒಂದು ಮೌಲ್ಯಯುತ ಸ್ಥಳಕ್ಕೆ ಬಂದಿದೆ. ನಿಮ್ಗೆ ತುಂಬಾ ಇಷ್ಟ ಆಗಿದೆ ಸರ್, ನಂಗೆ ಮೆಡಿಟೇಷನ್ ಮತ್ತೆ ಗೋಶಾಲೆ ಅಂತೂ ಸೂಪರ್ ಆಗಿದೆ ಸರ್. ಆ ಗೋಗಳ ಜೊತೆ, ಆ ಕರುಗಳ ಜೊತೆ ಇರೋ ಬಾಂಧವ್ಯ ಇದೆಯಲ್ಲ. ಯಾಕೆಂದ್ರೆ ನಾವು ಚಿಕ್ಕವ್ರು ಇದ್ದಾಗಿಂದ ನಮ್ಮ ಮನೆಗಳಲ್ಲಿ ಹಸುಗಳು, ಕರುಗಳ ಜೊತೆ ಎಲ್ಲ ನಾವು ಬೆಳೆದಿರೋದು. ಆ ಬಾಂಧವ್ಯನ ಒಂದು ಆ ಮೈಂಡೇ ಬೇರೆ ಸರ್. ಅದು ಅಷ್ಟು ಪೀಸ್ಫುಲ್ ಆಗಿದೆ. ಈಗ ಏನಾಗ್ತಿದೆ ಅಂದ್ರೆ ಈಗಿನ ಜನರೇಷನ್ ಮಕ್ಕಳಿಗೆ ಗೋಗಳ ಜೊತೆ, ಗೋಶಾಲೆ ಅಂದ್ರೆ ಏನು, ಅವುಗಳ ಜೊತೆ ಯಾವ ತರ ಇರಬೇಕು, ಯಾವ ತರ ಬೆರಿಬೇಕು ಅನ್ನೋದೇ ಗೊತ್ತಿಲ್ಲ ಆ ಮಕ್ಕಳಿಗೆ. ದಯವಿಟ್ಟು ಇದ್ರ ಮೂಲಕ ನಾನು ಎಲ್ಲರನ್ನ ಕೇಳ್ಕೊಳ್ತಾ ಇದ್ದೀನಿ, ವೀಕೆಂಡ್ಸ್ ಆದ್ರೂ ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ. ಆ ಒಂದು ಬಿಸಿ ಶೆಡ್ಯೂಲ್ ಇರುತ್ತೆ. ಮಕ್ಕಳು ಕಾಲೇಜು, ಸ್ಕೂಲು ಎಲ್ಲರೂ ವರ್ಕಿಂಗ್ ಅಲ್ಲೇ ಇರೋದ್ರಿಂದ ಅದೊಂದು ನಮ್ಗೆ ಆ ಪೀಸ್ಫುಲ್ ಮೈಂಡ್ ಒಂದು ಸಿಗುತ್ತೆ ನಮ್ಗೆ ಇಲ್ಲಿ ಬಂದ್ರೆ. ಖಂಡಿತ ಏನೂ ಇಲ್ಲ ಸರ್. ಎಂಟ್ರಿ ಫ್ರೀ, ಊಟ ತಿಂಡಿ ಫ್ರೀ, ಎಲ್ಲಾನು ಫ್ರೀ ಇದೆ.